ಕ್ರಿಕೆಟ್ ಪ್ರಿಯರಿಗೆ ಗುಡ್ ನ್ಯೂಸ್ ಕಾದಿದೆ. ಐಪಿಎಲ್ ಪಂದ್ಯಗಳಿಗೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ವೀಕ್ಷಿಸುವಂಥ ಅವಕಾಶ ಮತ್ತೊಮ್ಮೆ ಸಿಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯುತ್ತವೆ. ಜೊತೆಗೆ ಅಂತಾರಾಷ್ಟ್ರೀಯ ಪಂದ್ಯಗಳು ಕೂಡ ಆಯೋಜನೆ ಆಗುತ್ತೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಕೆಲವಷ್ಟು ಕಂಡೀಷನ್ಸ್ಗಳ ಆಧಾರದ ಮೇಲೆ, ಯಾಕಂತ ಹೇಳಿದ್ರೆ ಕೆಲವಷ್ಟು ಕಂಡೀಷನ್ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕಂಡೀಷನ್ಗಳನ್ನು ಕೆಎಸ್ಸಿಗೆ ವಿಧಿಸಲಾಗಿದೆ. ಸರ್ಕಾರದ ಕಂಡೀಷನ್ಗಳನ್ನು, ಷರತ್ತುಗಳನ್ನು ಕೆಎಸ್ಸಿಎ ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಒಪ್ಪಿಕೊಂಡಿದೆ. ಸೊ ಹೀಗಾಗಿ ಆ ಎಲ್ಲ ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಿಯೇ ನಾವು ಪಂದ್ಯಗಳನ್ನು ನಡೆಸ್ತೇವೆ ಅಂತ ಹೇಳಿ ಕೆಎಸ್ಸಿಎ ಒಪ್ಪಿಕೊಂಡ ಬಳಿಕ ಸರ್ಕಾರ ಅದಕ್ಕೆ ಅನುಮತಿಯನ್ನು ನೀಡಿದೆ. ಹೀಗಾಗಿ ಕಾಲ್ತುಳಿತದ ನಂತರದಲ್ಲಿ ಐಪಿಎಲ್ ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜರುಗುತ್ತವೆ. ಜೊತೆಗೆ ಅಂತಾರಾಷ್ಟ್ರೀಯ ಪಂದ್ಯಗಳು ಕೂಡ ಅದೇ ಮೈದಾನದಲ್ಲಿ ನಡೆಯುತ್ತವೆ. ಇಲ್ಲಿಯವರೆಗೂ ಕೂಡ ಯಾವುದೇ ಪಂದ್ಯಾವಳಿಗಳು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿಲ್ಲ. ಹೀಗಾಗಿ ಅನೇಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನು, ಯಾಕಂತ ಹೇಳಿದರೆ ಆ ಘಟನೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ವಿಷಾದ ಇದೆ, ನೋವಿದೆ. ಅದರ ಜೊತೆಗೆ ನಮ್ಮ ನೆನದಲ್ಲಿ ಕ್ರಿಕೆಟ್ ನೋಡುವಂಥ ಅವಕಾಶ ನಮಗೆ ಸಿಗಬೇಕು ಅನ್ನುವ ಕನಸು ಕೂಡ ಇತ್ತು. ಅಂಥ ಕನಸು ಇದೀಗ ನನಸಾಗ್ತಾ ಇದೆ. ಅದನ್ನು ವೆಂಕಟೇಶ್ ಪ್ರಸಾದ್ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದರು. ನಮ್ಮ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕಂಡೀಷನ್ಗಳನ್ನು ಒಪ್ಪಿಕೊಂಡ ಬಳಿಕ ನಮ್ಮ ತಕರಾರಿಲ್ಲ ಅಂತ ಹೇಳಿದ್ದಾರೆ.